ನ್ಯೂಸ್ ಫಸ್ಟ್ ಆಯೋಜನೆ ಮಾಡಿರುವ ಕೋಚಿಂಗ್ ಗುರು ಅತಿ ದೊಡ್ಡ ಎಕ್ಸ್ಪೋ 2ನೇ ದಿನಕ್ಕೆ ಕಾಲಿಟ್ಟಿದೆ. ಇದರ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆಗೆ ಸಿಲಿಕಾನ್ ಸಿಟಿ ಕಾಲೇಜಿನ ಚೇರ್ಮನ್ ಆಗಿರುವಂತಹ ಚಂದ್ರಶೇಖರ್ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾನೆ. ಸರ್ ಹೇಳಿ, ಹೇಗನ್ನಿಸ್ತು ಎಕ್ಸ್ಪೋ? ಭರ್ಜರಿ, ಸ್ಟೂಡೆಂಟ್ಸ್ ಕೂಡ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ. ಅದು ಖುಷಿ ವಿಷಯ ಏನಂತ ಹೇಳಿದ್ರೆ, ದ ಲೈಫ್ ಟರ್ನಿಂಗ್ ಪಾಯಿಂಟ್ ಆಫ್ ಎನಿ ಒನ್ ಇಂಡಿವಿಜುವಲ್ ಅಂತ ಹೇಳಿದ್ರೆ, ದಟ್ ಇಸ್ ಬಿಟ್ವೀನ್ 16 to 18 years. They have to dream. They should start dreaming. They should know what is happening around them. ಅಂತ ಒಂದು ಅವಕಾಶ ತಾವು ಕಲ್ಸ್ಕೊಟ್ಟಿದೆ. ಒಂದೇ ಒನ್ ರೂಫ್ ಆಲ್ ದಿ ಬೆಸ್ಟ್ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ನಾವು ತರ ಸೇರಿಸ್ಬಿಟ್ಟು ಒಂದು ಕಾರ್ಯಕ್ರಮ ಮಾಡ್ತಿದಲ್ಲ, ಅದು ನಿಜವಾಗ್ಲೂ ಬೆಂಗಳೂರು ಅಂತೀರ ಮಹಾನಗರದಲ್ಲಿ ಇರುವಂತ ತಂದೆ ತಾಯಿಗಳಿಗೂ ಸಹ ಬಹಳ ಅನುಕೂಲ ಆಗ್ತಿದೆ. ಯಾಕಂದ್ರೆ ಹೊರಗಡೆ ಏನಾಗ್ತಾ ಇದೆ ಗೊತ್ತಾಗಿರ್ತದೆ ತಂದೆ ತಾಯಿಗಳಿಗೆ. ಇದನ್ನ ಒಂದೇ ಒಂದು ನಡಿ ತಾವು ವ್ಯವಸ್ಥೆ ಮಾಡಿದಿರಿ. ಅದಕ್ಕೆ ಮುಖ್ಯವಾಗಿ ತಮ್ಮ ನ್ಯೂಸ್ ಚಾನಲ್ಗೆ ನಾನು ಧನ್ಯವಾದ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಒಬ್ಬ ಎಜುಕೇಶನಿಸ್ಟ್ ಆಗಿ, ಹಾಗೆ ಒಬ್ಬ ತಂದೆ ತಾಯಿಯಾಗಿ, ಅದೇ ಗಾರ್ಡಿಯನ್ ಆಫ್ ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್, ಗೊತ್ತಾಯ್ತಾ, ಒಂದು ಖುಷಿ ವಿಷಯ ತಾವು ಮಾಡ್ತಾ ಇರೋದು. ಇದು ಹೆಚ್ಚಿಗೆ ಮಾಡಿ ಅಂತ ಹೇಳ್ತಾ, ಇನ್ನು ಬರೋ ದಿನಗಳಲ್ಲಿ ಇನ್ನೂ ಜಾಸ್ತಿ ರೀಚ್ ಆಗ್ತಿದೆ ಅನ್ನೋ ಒಂದು ಭರವಸೆ ಸಹ ಇದೆ. ತಮ್ಮೆಲ್ಲರೂ ಒಳ್ಳೇದಾಗ್ಲಿ, ತಮ್ಮ ಸಿಬ್ಬಂದಿಗೆ, ತಮ್ಮ ಚಾನೆಲ್ ಒಳ್ಳೇದಾಗ್ಲಿ ಅಂತ ಹೇಳಿ ನಾನೊಂದು ಶುಭಾಶಯ. ಸ್ಪರ್ಧಾತ್ಮಕ ಪರೀಕ್ಷೆಗೆ ರೆಡಿ ಆಗ್ತಾ ಇರುವಂತಹ ಅಭ್ಯರ್ಥಿಗಳಿಗೆ ಕೋಚಿಂಗ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್? ಕೋಚಿಂಗ್ ಸೆಂಟರ್ ನ ರೋಲ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಮುಖ್ಯವಾಗಿ ಏನಾಗ್ತಿದೆ ಅಂತ ಹೇಳಿದ್ರೆ, ಕೋಚಿಂಗ್ ಸೆಂಟರ್ ಏನಾಗ್ತದೆ, ಪ್ರಮುಖವಾದ ಮಾಹಿತಿ ಸಿಗುತ್ತೆ ಅವ್ರಿಗೆ. ಎಲ್ಲಿ ಏನಾಗಬೇಕು, ಯಾಕೆ ಸಿಗ್ತದೆ, ಮಾಹಿತಿ ಸಿಗ್ತದೆ, ಏನ್ ಬೇಕಾಗಿದೆ. ಯಾಕಂದ್ರೆ ಮಕ್ಕಳಿಗೆ 16-18 ವರ್ಷದಲ್ಲಿ ಅವನು ಕನಸು ಕಾಣ್ತಾ ಇರ್ತಾನೆ. ಅವನೊಂದು ಕನಸು ನನಸಾಗುವಂತ ವ್ಯವಸ್ಥೆ ಆಗ್ಬೇಕು ಅಂತ ಹೇಳಿದ್ರೆ ಮಾಹಿತಿ ಬೇಕಾಗ್ತದೆ. ಮಾಹಿತಿ ಎಲ್ಲಿ ಸಿಗ್ತೈತೆ? ಕೋಚಿಂಗ್ ಸೆಂಟರ್ಗಳಲ್ಲಿ. ಯಾಕಂದ್ರೆ ನನಗೆ ಅನುಭವದ ನಂತರ ಸಕ್ಸಸ್ ಅಂತ ಹೇಳ್ತೀವಿ, ಅದು ಫೇಲ್ಯೂರ್ ಆಗ್ಬೋದು. ಹಲವಾರು ಸಕ್ಸಸ್ ಮತ್ತು ಫೇಲ್ಯೂರ್ಸ್ ನೋಡಿರುವಂತ ಒಂದು ವ್ಯಕ್ತಿಗಳು, ಗುರುಗಳು ಏನ್ ಮಾಡ್ತಾರೆ, ಕೋಚಿಂಗ್ ಸೆಂಟರ್ ನಡೆಸ್ತಾ ಇರ್ತಾರೆ. ಅಲ್ಲಿ ಏನಾಗ್ತದೆ, ಸಂಪೂರ್ಣ ಮಾಹಿತಿ, ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ. ಅಟೆಂಪ್ಟ್ಸ್ ಕಡಿಮೆ ಆಗ್ತಿದೆ, ಸಕ್ಸಸ್ ರೇಟ್ ಜಾಸ್ತಿ ಇರ್ತದೆ. ನಾನೇ ಸ್ವಪ್ರಯತ್ನ ಮಾಡಿ ಏನೋ ಮಾಡ್ಬೋದು ಇಟ್ಕೊಳ್ಳಿ, ಸಕ್ಸಸ್ ರೇಟ್ ಎಷ್ಟು ಅಂತ ಹೇಳಕ್ ಬರಕಿಲ್ಲ. ಹಲವಾರು ಅನುಭವಗಳು, ಹಲವಾರು ಜನ ತಯಾರಿ ಮಾಡಿ ಕಳ್ಸಿರ್ತಾರೆ, ಪ್ರಿಪೇರ್ ಮಾಡಿ ಕಳ್ಸಿರ್ತಾರೆ. ಅಂತವರಿಂದ ಮಾಹಿತಿ ಪಡ್ಕೊಂಡು ಮುಂದೆ ಹೋಗೋದು ಏನಾಗ್ತಿದೆ ಅಂದ್ರೆ ಸಕ್ಸಸ್ ರೇಟ್ ಹೆಚ್ಚಾಗ್ತಿದೆ. ಸ್ವಲ್ಪ ಬರ್ಡನ್ ಕಡಿಮೆ ಆಗ್ತಿದೆ, ಫೈನಾನ್ಷಿಯಲ್ ಬರ್ಡನ್ ಕಡಿಮೆ ಆಗ್ತಿದೆ. 2 ವರ್ಷ 3 ವರ್ಷ ಕಾಯ್ದಿಲ್ಲ, ಅಟ್ 1 ವರ್ಷಕ್ಕೆ ಸಕ್ಸಸ್ ಆಗ್ಬೋದು, 2 ವರ್ಷಕ್ಕೆ ಆಗ್ಬೋದು. ನಾನು ನೋಡಿದ್ದೀನಿ 5 ವರ್ಷ 6 ವರ್ಷ ಎಲ್ಲ ಪ್ರಯತ್ನ ಪಡ್ತಾರೆ, ಎಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಅದೇ ರೀತಿ ಏನಾಗ್ತದೆ, PGC ನಮ್ಮ ನೀಟ್ ಎಕ್ಸಾಮ್ಸ್ಗೆಲ್ಲ ಅತ್ಯುತ್ತಮವಾದ ಮಾಹಿತಿ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ, 100 ಜನ ತಯಾರಿ ಮಾಡಿ ಕಳಿಸಿರ್ತಾರಲ್ಲ, ಪ್ರಾಕ್ಟಿಕಲ್ ತಯಾರಿ ಮಾಡಿ ಕಳಿಸಿರ್ತಾರಲ್ಲ, ಅಂತ ಗುರುಗಳಿಂದ ಮಾಹಿತಿ ಪಡ್ಕೊಂಡು ಕೋಚಿಂಗ್ ಪಡ್ಕೊಂಡು ಹೋಗೋದ್ರೆ ಸಕ್ಸಸ್ ಆಗ್ತಾರೆ ಅಂತ ನನ್ನ ಅನುಭವದ ಮಾತು. ಓಕೆ, ಥ್ಯಾಂಕ್ ಯು ಫಾರ್ ಪ್ರಗತಿ. ಥ್ಯಾಂಕ್ ಯು ಸರ್. ಇದಿಷ್ಟು ಸಿಲಿಕಾನ್ ಕಾಲೇಜಿನ ಚೇರ್ಮನ್ ಆಗಿರುವಂತಹ ಚಂದ್ರಶೇಖರ್ ಅವರು ನ್ಯೂಸ್ ಫಸ್ಟ್ ಗೆ ನೀಡ್ತಾ ಇರುವಂತಹ ಮಾಹಿತಿ. ಕ್ಯಾಮರಾಮನ್ ಸಿದ್ದಪ್ಪಾಜಿ ಜೊತೆ ಪ್ರಗತಿ ಸಿಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.